ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಸ್ವಲ್ಪ ಗಮನಿಸಿ. ಇದು ಒಂದು ವಾರ, ಬರುವಂಥ ವಾರ 25ನೇ ತಾರೀಕು ತನಕನೂ ಸ್ವಲ್ಪ ನೀವು ಆ್ಯಕ್ಟಿವ್ ಆಗಿರಬೇಕಾಗತ್ತೆ. ಆಮೇಲೆ ಮುನ್ನೆಚ್ಚರಿಕೆಯಾಗಿರಬೇಕಾಗತ್ತೆ. ನಿಮಗೆ ನೀವು ಆಫಿಷಿಯಲ್ ವೆಬ್ಸೈಟಲ್ಲಿ ಪ್ರತಿದಿನ ನೋಡ್ತಾ ಇರಿ. ಇಲ್ಲಪ್ಪ ಏನೂ ಗೊತ್ತಾಗಲಿಲ್ಲಪ್ಪ ಅಂದರೆ ನಮ್ಮ ಚಾನಲನ್ನು ಏನೋ ವಿಡಿಯೋ ಮಾಡಾಕಲಿ ಸ್ವಲ್ಪ ನೀಟಾಗಿ ನೋಡ್ಕೊಳ್ರಿ. ಇಲ್ಲ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿರಿ, ಅಲ್ಲಿ ಕೂಡ ನಾನು ಮಾಹಿತಿಯನ್ನು ಕೊಡ್ತಿರ್ತೇನೆ. ಡಿಸ್ಕಷನ್ ಕೂಡ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳು, ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಈಗ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಂದರೆ, ಒಂದು ಕಾಮನ್ ಆಗಿ ನೋಡಿರುವಂಥ ಕಾಮೆಂಟ್ಸ್ ಏನಂತಂದರೆ, ಸರ್ ನಮಗೆ ಮೆಸೇಜ್ ಬಂದಿಲ್ಲ, ಆದರೆ ರ್ಯಾಂಕ್ ಲಿಸ್ಟಲ್ಲಿ ನೇಮ್ ಇದೆ. ಏನಾಗುತ್ತೆ? ನಮಗೆ ಇನ್ನೂವರೆಗೆ ಮೆಸೇಜೇ ಬಂದಿಲ್ಲ, ಆದರೆ ರ್ಯಾಂಕ್ ಲಿಸ್ಟಲ್ಲಿ ಹೆಸರು ಬಂದುಬಿಟ್ಟಿದೆ ಸರ್, ಏನು ಮಾಡಬೇಕು ಅರ್ಥನೇ ಆಗ್ತಿಲ್ಲ. ವಿದ್ಯಾರ್ಥಿಗಳು ನಮ್ಮ ಕಾಮೆಂಟ್ಸ್ ಹಾಕಿರೋದು, ರ್ಯಾಂಕ್ ಲಿಸ್ಟಲ್ಲಿ ಬಂದುಬಿಟ್ಟಿದೆ, ಇವರಿಗೆ ಇಂಪಾರ್ಟೆಂಟ್ ಇರೋದಂದ್ರೆ ಮೆಸೇಜ್ ಹತ್ಕೊಂಡ್ಬಿಟ್ಟಿದೆ ಇವರಿಗೆ. ಯಾಕೆ ಗೊತ್ತಾ? ಮೆಸೇಜ್ ಅಂದರೆ ನೀವು ವಾಟ್ಸಪ್ಪು ಆಮೇಲೆ ಇವ್ರಿಗೆ ಕಾಮೆಂಟ್ಸ್ ಎಲ್ಲ ಮಾಡಿ ರೂಢಿ ಆಗಿಬಿಟ್ಟಿದೆ. ನಿಮಗೆ ಮೆಸೇಜ್ ಇಂಪಾರ್ಟೆಂಟ್ ಅನಿಸ್ಬಿಟ್ಟಿದೆ. ಮೆಸೇಜ್ ಇಂಪಾರ್ಟೆಂಟ್ ಅಲ್ಲ ಸ್ವಾಮಿ, ರ್ಯಾಂಕ್ ಲಿಸ್ಟ್ ಇಂಪಾರ್ಟೆಂಟು. ರ್ಯಾಂಕಲ್ಲಿ ಹೆಸರು ಬರೋದು ಇಂಪಾರ್ಟೆಂಟು. ನಿಮ್ಮ ಸ್ಟೇಟಸ್ ಹಾಳಾಗಿ ಹೋಗಲಿ, ಮುಗೀತೀಗ. ಹಿಂದಾಗಿರೋದು ಏನು ನೆನೆಸೋವಾಗಿಲ್ಲ. ನೀವು ಅಪ್ರೂವ್ಡ್ ಅಂತ ಮೆಸೇಜ್ ಬಂದಿಲ್ಲ, ನನಗೆ ಆದಾಗಿಲ್ಲ ಇದಾಗಿಲ್ಲ, ನನಗೆ ಮೆಸೇಜ್ ಬಂದಿಲ್ಲ, ಇದನ್ನೆಲ್ಲ ಮರ್ತು ಬಿಡೋದು. ಇವತ್ತಿಂದ ಹೊಸ ಅಕೌಂಟ್ ಸ್ಟಾರ್ಟ್. ನಿಮ್ಮದು ಹೊಸ ಅಧ್ಯಾಯ, ಹೊಸ ಸಿಸ್ಟಮು, ಹೊಸ ರೂಲ್ಸ್ ಸ್ಟಾರ್ಟ್ ಆಯಿತು. ವೆಬ್ಸೈಟ್ ನೋಡ್ತಾ ಇರಬೇಕು, ನಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ ಜಾಯ್ನ್ ಆಗಿರಿ. ಅಥವಾ ನಮ್ಮ ವಿಡಿಯೋಗಳನ್ನು, ನಿಮಗೆ ಮೆಸೇಜ್ ಬರೋದಿಲ್ಲ ನಮ್ಮ ವಿಡಿಯೋದಿಂದ, ಗೊತ್ತಿದೆ ನನಗೆ. ಅಟ್ಲೀಸ್ಟ್ ನೀವು ಅಡ್ಮಿಷನ್ ಆಗೋ ತನಕಾದರೂ ನೀವೇನು ಮಾಡ್ಕೋಬೇಕಂತಂದರೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾಯಿರಿ. ಅಡ್ಮಿಷನ್ ಆಗೋ ತನಕ ನಾನು ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ ನಿಮಗೆಲ್ಲ, ಅಡ್ಮಿಷನ್ ಆಗೋ ತನಕ ಆದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾಯಿರಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಆಮೇಲೆ ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತೀನಿ, ಮೆಸೇಜಿಗೆ ಕಾಯುವಂಥ ಅವಶ್ಯಕತೆ ಇಲ್ಲ. ವೆಬ್ಸೈಟ್ ಇದ್ದಾವೆ, ನಮ್ಮ ಚಾನಲ್ ಇದೆ, ನೋಡ್ತಾ ಇರಿ ಸಾಕು. ಮೆಸೇಜ್ ರೂಲ್ಸ್ ಇಲ್ಲ. ಮೆಸೇಜ್ ಬಂದರೆ ಮಾತ್ರ ಅಡ್ಮಿಷನ್ ತೊಗೊತೀವಿ, ಮೆಸೇಜ್ ಬಂದರೆ ಮಾತ್ರ ಕೌನ್ಸ್ಲಿಂಗ್ ಕರಿತೀವಿ, ಮೆಸೇಜ್ ಬಂದರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ತೀವಿ, ಆ ಥರ ರೂಲ್ಸ್ ಇಲ್ಲ. ಒಂದು ಇಂಪಾರ್ಟೆಂಟ್ ಏನಂದರೆ, ನಿಮ್ಮ ಮೊಬೈಲನ್ನು ನೀವು ಆ್ಯಕ್ಟಿವ್ ಮಾಡಿಸ್ಕೊಳ್ರಿ. ಯಾಕಂದರೆ OTP ಬೇಕೇ ಬೇಕು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ. OTP ಬೇಕೇ ಬೇಕು, ಅದನ್ನು ಬೇಕಾದ್ರೆ ರಿಚಾರ್ಜ್ ಮಾಡಿಸಿಟ್ಕೊಳ್ರಿ. ಓಕೆನಾ? ಆಮೇಲೆ ಇನ್ನೊಂದು ಕಿವಿ ಮಾತಾಡಕ್ಕೆ ಬಯಸ್ತೀನಿ, GNM ನರ್ಸಿಂಗ್ ಇರ್ಬೋದು, ಪ್ಯಾರಾಮೆಡಿಕಲ್ ಇರ್ಬೋದು. ಓಕೆ, ಸೀಟ್ಸ್ ಬಿಂದಾಸಾಗಿ ಸಿಗ್ತವೆ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಸ್ಪೆಷಲಿ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲೇ ಸಿಕ್ಕಿಲ್ಲ ಅಂತ ಎದೆ ಹೊಡ್ಕೊಂಡು ಪ್ರೈವೇಟಲ್ಲಿ ಹೋಗಿ ಸಿಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಜಂಪ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಫಸ್ಟ್ ರೌಂಡ್ ಮುಗೀಲಿ, ಸೆಕೆಂಡ್ ರೌಂಡಲ್ಲಿ ಅನ್ಲಿಮಿಟೆಡ್ ಸೀಟ್ ಖಾಲಿ ಇರ್ತವೆ. ಸೆಕೆಂಡ್ ರೌಂಡ್ ಇಲ್ಲ ಅಂದರೂ ಥರ್ಡ್ ರೌಂಡು, ಥರ್ಡ್ ರೌಂಡ್ ಫೋರ್ತ್ ರೌಂಡು. ಹೋದ ವರ್ಷ ಫೋರ್ತ್ ರೌಂಡ್ ಆದರೂ ಕೂಡ ಓಕೆ, ನನ್ನ ಕಾಲೇಜಲ್ಲಿ, ನಮ್ಮ ಬ್ರದರ್ಗಳ ಕಾಲೇಜಲ್ಲಿ ಸದ್ಯ ಕೂಡ ಸೀಟ್ ಖಾಲಿ ಇದ್ದಾವೆ. ಹೋದ ವರ್ಷ ಏನು ಮಾಡಿದ್ದಾರೆ ಅಂದರೆ, ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಂಥೇಳಿ ಡಾಕ್ಟರ್ ಆಗಬೇಕಿತ್ತಲ್ಲ, ಅರ್ಜೆಂಟ್ ಇತ್ತು ಇವರಿಗೆ, 60,000 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡಿಸಿದ್ದಾರೆ ಫಸ್ಟ್ ರೌಂಡ್ ನೋಡಿಕೊಂಡು. ಹೀಗಾಗಿ ಅದನ್ನು ಒಂದು ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಧಾನವಾಗಿ, ನೈಸಾಗಿ ಮತ್ತು ಭಾಳ ಸಿಸ್ಟಮೆಟಿಕ್ಕಾಗಿ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಕಲ್ಕೋರಿ. ಮುಂದಿನ ದಿನಗಳಲ್ಲಿ ನಾನು ಲೈವಲ್ಲಿ ಕೂಡ ಬಂದಾಗ, ನಾನು ನಾಳೆಗೆ ಲೈವ್ ಬರ್ತೇನೆ, ಹಾಫ್ ಡೇ ಬೆಳಗ್ಗೆ ಮಧ್ಯಾಹ್ನ ಬರ್ತೇನೆ ಲೈವಲ್ಲಿ. ಓಕೆ, ಸೊ ಬಂದಾಗ ಕೂಡ ಡಿಸ್ಕಷನ್ ಮಾಡೋಣ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ.